ಸ್ವಾಮಿ ವಿವೇಕಾನಂದರು ಪರಾಕ್ರಮದ ಬಗ್ಗೆ, ಶೂರತನದ ಬಗ್ಗೆ ಬಹಳಷ್ಟು ಹೇಳ್ತಾ ಇದ್ರು ಅಂತ ನಿಮಗೆಲ್ಲ ಗೊತ್ತಿದೆ. ಈ ಶೂರರಲ್ಲಿ ಹಲವಾರು ಬಗೆಯವರು ಇದ್ದಾರೆ. ಒಂದೊಂದು ಕ್ಷೇತ್ರದಲ್ಲಿ ಒಬ್ಬೊಬ್ಬ ಶೂರ ಇರ್ತಾನೆ. ಆ ಶೂರತೆಯನ್ನು ತೋರಿಸ್ತಕ್ಕಂಥದ್ರಲ್ಲೂ ಕೂಡ ಹಲವಾರು ವಿಧಗಳು ಇವೆ. ಅದೆಲ್ಲ ಬೇರೆ ವಿಚಾರ. ಆದರೆ ಆ ಬಗೆಗಳಲ್ಲಿ ಆರಂಭ ಶೂರತನ ಅನ್ನೋದು ಒಂದು ಇದೆ. ಆರಂಭ ಶೂರ. ಯಾವುದೇ ಮಹತ್ ಕಾರ್ಯವನ್ನು ಪ್ರಾರಂಭಿಸುವ ಸಂದರ್ಭದಲ್ಲಿ ಮಹತ್ತಾದ ಶೂರತನವನ್ನು ತೋರಿಸುವುದು. ಅದನ್ನು ಕನ್ನಡದಲ್ಲಿ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಹೊಸ ಅಗ್ಸ ಗೋಣಿ ಎತ್ತಿ ಎತ್ತಿ ಒಗದ ಅಂತ. ಈ ಆರಂಭ ಶೂರತನದಲ್ಲಿ ಬಹಳ ಅಪಾಯ ಇದೆ. ಒಂದನೇದಾಗಿ ಅದು ಅರ್ಧಕ್ಕೆ ನಿಂತು ಹೋಗ್ತದೆ. ಎರಡನೇದಾಗಿ ಬಹಳ ಉತ್ಸಾಹದಿಂದ ಮಾಡಿಕೊಂಡು ಬರ್ತಾನೆ ಸಾಧನೆಯನ್ನು. ಆ ಅತಿ ಉತ್ಸಾಹದಿಂದ ಶರೀರ ಮನಸ್ಸುಗಳು ಆ ಉತ್ಸಾಹದ ವೇಗವನ್ನು ತಡೆಯುವಂತಹ ಸಾಮರ್ಥ್ಯ ಇಲ್ಲದಿರುವುದರಿಂದ ಬ್ರೇಕ್ ಡೌನ್. ಉದಾಹರಣೆಗೆ ವ್ಯಾಯಾಮ ಅಂತ ಒಂದಿದೆ. ಅದರೊಳಗೆ ಆರಂಭ ಶೂರತನ ಶುರು ಮಾಡ್ತಾರೆ. ಹೆಚ್ಚೆಚ್ಚು ವ್ಯಾಯಾಮವನ್ನು ಮಾಡಿ ಅಂಗಾಂಗವನ್ನು ಉಕ್ಕಿನಂತಹ ಮಾಂಸಖಂಡ, ಕಬ್ಬಿಣದಂತಹ ಮಾಂಸಖಂಡ ಉಕ್ಕಿನಂತಹ ನರಮಂಡಲ ಮಾಡಿಕೊಳ್ಳೋಣ ಅಂತ ಒಂದೇ ಸಲಕ್ಕೆ ಶುರು ಮಾಡಿಬಿಡ್ತಾರೆ. ಅದು ಯಾವ ಬಗೆಯ ತೊಂದರೆಯನ್ನು ಉಂಟು ಮಾಡಿತು ಅಂತ ಅನ್ನೋದನ್ನು ಬಹುಶಃ ಕೆಲವರು ಅನುಭವಿಸಿ ನೋಡಿರಬಹುದು. ಇನ್ನು ಕೆಲವರಿಗೆ ಅವ್ರಿವ್ರದ್ದು ನೋಡಿ ಅನುಭವ ಇರಬಹುದು. ಹಾಗೆಯೇ ಪ್ರಾಣಾಯಾಮ ಅಂತ ಇನ್ನೊಂದಿದೆ. ಪ್ರಾಣಾಯಾಮ ಇದಂತೂ ಸಾರ್ವತ್ರಿಕವಾಗಿ ಜನರನ್ನು ಆಕರ್ಷಿಸುವಂತಹ ಒಂದು ಮಹಾಮಾಯೆ ಅಂತ ಹೇಳ್ಬೋದು. ರಾಜಯೋಗ ಓದಿದವರೆಲ್ಲರೂ ಕೂಡ ಮೊದಲು ಪ್ರಾಣಾಯಾಮಕ್ಕೆ ಅವರು ಕೈ ಹಾಕುವುದು. ಪ್ರಾಣಾಯಾಮದ ಮೂಲಕ ಬಹಳ ದೊಡ್ಡ ದೊಡ್ಡ ಸಿದ್ಧಿ ಬರ್ತದೆ ಅಂತನ್ನುವ ವರ್ತಮಾನಗಳೆಲ್ಲ ಅವರಿಗೆ ಸಿಗುತ್ತವೆ. ಮೊದಲು ಮನುಷ್ಯ ಸಿದ್ಧ ಪುರುಷ ಆಗಬೇಕಾದ ಮೊದಲು ಸಿದ್ಧಿಯನ್ನು ಮಾಡಿಕೊಂಡು ಜಗತ್ತಿನಲ್ಲಿ ದೊಡ್ಡ ದೊಡ್ಡ ಜಾದೂವನ್ನು, ಮಿರಾಕಲ್ ಅದನ್ನು ತೋರಿಸ್ಬೇಕು ಅಂತ ಮನಸ್ಸಾಗ್ಬಿಡುತ್ತೆ. ಇದೊಂದು ಸಹಜವಾದ ಆಕರ್ಷಣೆ. ಈ ಸಂದರ್ಭದಲ್ಲಿ ಅವನು ಪ್ರಾಣಾಯಾಮವನ್ನು ಬಹಳ ವೇಗವಾಗಿ ಮಾಡೋಕ್ಕೆ ಶುರು ಮಾಡ್ತಾನೆ. ಆದರೆ ನಮ್ಮ ಶ್ವಾಸಕೋಶ ಅಂತ ಹೇಳ್ತಕ್ಕಂಥದ್ದು ಸ್ವಾಮಿ ವಿವೇಕಾನಂದರು ಹೇಳೋ ಪ್ರಕಾರ ಕೇವಲ 25 ಭಾಗ ಮಾತ್ರ ಉಪಯೋಗಿಸಲ್ಪಟ್ಟಂತಹ ಮತ್ತು 75 ಭಾಗ ಉಪಯೋಗಿಸದೇ ಇರುವಂತಹ ಒಂದು ಜಾಗ ಆಗಿದೆ ಇದು. ಅದನ್ನು ನಾವು ಒಮ್ಮೆಲೇ ಪ್ರಾಣಾಯಾಮದ ಬಲವನ್ನು ಉಪಯೋಗಿಸಿ ಕಾರ್ಯಶೀಲವಾಗಿಸಿದಾಗ ಎದೆಯಲ್ಲಿ ಬಗೆ ಬಗೆಯಾದ ನೋವುಗಳು ಪ್ರಾರಂಭವಾಗಿಬಿಡ್ತದೆ. ಮತ್ತೆ ಮನಸ್ಸಿನ ಮೇಲೂ ಕೂಡ ಅದು ದುಷ್ಪರಿಣಾಮವನ್ನು ಬೀರುವ ಸಂದರ್ಭ ಇದೆ. ಒಮ್ಮೆ ಏನಾದರೂ ಈ ಪ್ರಾಣಾಯಾಮದಿಂದ ತೊಂದರೆಗೆ ಗುರಿಯಾದರು ಅಂತ ಹೇಳಿದರೆ ಅದಕ್ಕೆ ಪರಿಹಾರ ಬಹಳ ಕಷ್ಟ. ಮಾನಸಿಕವಾಗಿ ಹೆಚ್ಚು ಕಡಿಮೆ ಆದರೂ ಕೂಡ ಒಮ್ಮೆಲೆ ಪರಿಹಾರ ಸಿಗೋದಿಲ್ಲ. ಸೈಕ್ಯಾಟ್ರಿಸ್ಟ್ ಬಳಿಗೆ ಹೋಗ್ಬಿಟ್ಟು ತರಾವಾರಿ ಔಷಧಗಳನ್ನೆಲ್ಲ ನುಂಗಿ ಕೊನೆಗೂ ಅವನು ಸೆಕೆಂಡ್ ಹ್ಯಾಂಡ್ ಮ್ಯಾನ್ ಆಗಿಬಿಡ್ತಾನೆ. ಅವನ ಆ ಮೂಲ ಸ್ಥಿತಿ ಅವನಿಗೆ ಬರೋದೇ ಇಲ್ಲ.
ಶರೀರ ಮನಸ್ಸುಗಳ ಮೂಲ ಸ್ಥಿತಿಯನ್ನು ಕಾಪಾಡಿಕೊಳ್ಳೋದು ಒಂದು ಬಹಳ ಮುಖ್ಯ. ಯಾಕೆಂದರೆ ಸಹಜವಾಗಿ ವಿಕಸನಗೊಳ್ಳಬೇಕಾದ್ದು ಆಧ್ಯಾತ್ಮಿಕ ಜೀವನ ಅಂತಂದರೆ, ಹೂ ಅರಳಿದಂತೆ ಸಹಜವಾಗಿ ವಿಕಸನಗೊಳ್ಳಬೇಕೇ ಹೊರತು ಅಸಹಜವಾಗಿ ಮತ್ತು ಬಲಾತ್ಕಾರದಿಂದ ಹೋಗತಕ್ಕಂಥದ್ದಲ್ಲ. ಆದರೂ ಶ್ರೀರಾಮಕೃಷ್ಣರು ಕೆಲವೊಮ್ಮೆ ಹೇಳ್ತಾರೆ ಬಲ ಉಪಯೋಗಿಸಬೇಕು ಅಂತ. ಆದರೆ ಯಾರು ಬಲ ಉಪಯೋಗಿಸಬೇಕು? ಯಾವ ಮಟ್ಟದಲ್ಲಿ ಅವನು ಇರುವಾಗ ಅವನು ಬಲ ಉಪಯೋಗಿಸಬೇಕು. ಇದೊಂದು ಕಾಮನ್ ಸೆನ್ಸ್. ಎಂಥ ಅವತಾರ ಪುರುಷರ, ಎಂಥ ಸಾಧಕರ, ಸಂತರ ವೀರವಾಣಿಯನ್ನ ನೀವು ಕೇಳಿದರೂ ಕೂಡ ನೀವು ಅದನ್ನು ಸ್ವಲ್ಪ ಸಮಾಧಾನ ಚಿತ್ತದಿಂದಲೇ ತೆಗೆದುಕೊಂಡು ಅಭ್ಯಾಸ ಮಾಡಬೇಕಾಗ್ತದೆ. ಸಾಕಷ್ಟು ಪೂರ್ವ ತಯಾರಿ, ಶಾರೀರಿಕ ಮಾನಸಿಕವಾದಂತಹ ಪೂರ್ವ ತಯಾರಿ ಸಾಕಷ್ಟು ಆಮೇಲೆ ಬಲ ಉಪಯೋಗಿಸಿ. ಆ ಬಲಕ್ಕೆ ಅರ್ಥ ಇದೆ, ಆ ಬಲಕ್ಕೆ ಮಾತ್ರ ಅರ್ಥ ಇದೆ. ಆ ಬಲ ಕೆಲಸ ಮಾಡ್ತದೆ, ಆಗ ಬಲ ಉಪಯೋಗಿಸಬಹುದು. ಅದನ್ನು ಕೂಡ ಒಂದೋ ಅವರು ಸರಿಯಾದ ಪ್ರಜ್ಞೆಯಿಂದ ಕಂಡುಕೊಳ್ಬೇಕು. ಇದು ಸ್ವಲ್ಪ ತಿಳಿದವರಿಂದ ಸ್ವಲ್ಪ ಮಾರ್ಗದರ್ಶನವನ್ನು ಕೂಡ ಪಡಿಬೇಕಾಗುತ್ತದೆ. ಹೀಗೆ ಈ ಆಧ್ಯಾತ್ಮಿಕ ಜೀವನ ಅಂತ ಅನ್ನೋದನ್ನು ಪ್ರತಿಯೊಬ್ಬರೂ ತಮ್ಮ ಖಾಸಗಿ ಅಂಶವನ್ನಾಗಿ ಮಾಡಿಕೊಂಡು, ಖಾಸಗಿ ಅಂತಂದರೆ ಸ್ವಂತದ್ದು, ಪ್ರೈವೇಟ್ ಮಾಡಿಕೊಂಡು ಅವರು ಒಳೊಳಗೆ ಅದು ಏನು ಮಾಡ್ತಾರೋ ಗೊತ್ತಾಗೋದಿಲ್ಲ. ಒಂದು 3-4 ವರ್ಷಕ್ಕೆ ಹೊರಗೆ ಬರ್ತಾನೆ ಹುಚ್ಚಪ್ಪ. ಅವನೊಬ್ಬ ಎಕ್ಸೆಂಟ್ರಿಕ್ ವ್ಯಕ್ತಿಯಾಗಿ, ಹಾಫ್ ಕ್ರ್ಯಾಕ್ ಅಂತ ಹೇಳ್ತಾರೆ ಅದಕ್ಕೆ, ವಿಚಿತ್ರವಾಗಿ ಮಾತುಕತೆಗಳನ್ನು ಆಡ್ತಾ ಇರ್ತಾನೆ. ವಿಚಿತ್ರವಾದಂಥ ಸಿದ್ಧಾಂತವನ್ನು ಮುಂದಿಟ್ಟು ಬಿಡ್ತಾನೆ. ಕೇಳೋರಿಗೂ ಕೂಡ ಚೆನ್ನಾಗೇ ಇರ್ತದೆ ಅದು. ಅಂತಂಥ ಅದ್ಭುತಗಳನ್ನೆಲ್ಲ ಹೇಳಿಬಿಡ್ತಾನೆ. ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಅಂತ ಅರ್ಥ. ಆಧ್ಯಾತ್ಮಿಕ ಜೀವನ ಯಾವ ರೀತಿಯಲ್ಲಿ ಅರಳಿ ಬರಬೇಕು ಅಂತಂದರೆ ಶಾರದಾದೇವಿ ಅವರೇ ಸಾಕ್ಷಿ, ಅವರ ವ್ಯಕ್ತಿತ್ವವೇ ಆದರ್ಶ. ಆ ಬಗೆಯ ಸಮಾಧಾನ ಸ್ಥಿತಿಯಿಂದ, ಸಹಜ ಸ್ಥಿತಿಯಿಂದ ಅರಳಿ ಬಂದರೆ ಮಾತ್ರವೇ ಅವನೊಬ್ಬ ಉಪಯುಕ್ತ ವ್ಯಕ್ತಿಯಾಗಿ ಈ ಸಮಾಜದಲ್ಲಿ ಇರ್ತಾನೆ. ಇಲ್ಲಿದ್ರೆ ಅದ್ಭುತವಾದದ್ದನ್ನೇನೇನೋ ಹೇಳಿಬಿಟ್ಟು ತಾನೊಬ್ಬ ಜಗದ್ಗುರುವಾಗ್ತೇನೆ ಅಂತ ಹೊರಟು ಬಿಡ್ತಾನೆ. ಅವನು ತಂದೆ ಆದಂಥ ಯಾವುದೋ ಒಂದು ತತ್ವವನ್ನು ಪ್ರತಿಪಾದಿಸಿ ಅಲ್ಲಿ ಹೇಳಿಬಿಟ್ಟು ತಾನೊಬ್ಬ ಜಗದ್ಗುರು ಆಗ್ತೇನೆ ಎಂಬ ರೀತಿಯಲ್ಲಿ ಅವನು ಹೋಗ್ತಾನೆ. ಒಂದು ದೊಡ್ಡ ಹುಚ್ಚ ಅವನು. ಆಧ್ಯಾತ್ಮಿಕ ಜಗತ್ತಿನಲ್ಲಿ ನಿರ್ಮಾಣಗೊಳ್ಳತಕ್ಕಂಥ ಹುಚ್ಚರ ಸಂಖ್ಯೆ ಈ ಥರದ್ದೆಲ್ಲ ಬೇಕಾದಷ್ಟು ಇದೆ. ಅವನು ಆಮೇಲೆ ಬರ್ತಾನೆ, 3 ದಿನಗಳಲ್ಲಿ ನಿಮಗೆ ಸಮಾಧಿಯನ್ನು ಕೊಡ್ತೇನೆ, 7 ದಿನ, ತಿಂಗಳು 7 ದಿನ, 3 ದಿನ ಹೀಗೆ ಬರಬೇಕದು. ಅವರು 1 ತಿಂಗಳಲ್ಲಿ ಕೊಡ್ತಾ ಇರ್ತಾನೆ, ನಾವು 3 ದಿನಗಳಲ್ಲಿ ಸಾಕ್ಷಾತ್ಕಾರವನ್ನು ಕೊಡ್ತೇವೆ ನೋಡಿ, ಈ ಥರ ಮಾಡಬೇಕು ಅಂತ ಹೇಳಿ ಎಷ್ಟೋ ಜನರ ತಲೆ ಕೆಡಿಸಿ ಈ ಥರದ ವ್ಯಕ್ತಿಗಳಾಗಿ ನಿರ್ಮಾಣಗೊಳ್ತಾರೆ. ಆಧ್ಯಾತ್ಮಿಕ ಜೀವನ ಅಂತಂದರೆ ಕೊನೆಗೆ ಸಹಜ ಸ್ಥಿತಿಗೆ ಬರುವಂತಹದ್ದು. ಮನುಷ್ಯ ಒಂದೋ ಅಬ್ನಾರ್ಮಲ್, ಇಲ್ಲದ್ರೆ ಸಬ್ನಾರ್ಮಲ್, ಯಾರು ನಾರ್ಮಲ್ ಇಲ್ಲ. ಶ್ರೀಮಾತೆ ಶಾರದಾದೇವಿಯವರು ಹೇಳಿದರು, ದೇವರ ಸಾಕ್ಷಾತ್ಕಾರ ಆದ್ರೆ ಮಾತ್ರಕ್ಕೆ ಏನೂ ಆಯಿತು, ದೇವರ ಸಾಕ್ಷಾತ್ಕಾರ ಆದ್ರೆ ತಾನೇ ಏನಾಯಿತು, ಆದರೂ ಕೂಡ ಏನಾಯಿತು, 2 ಕೊಂಬು ಬೆಳೀತೆ ಅವನಿಗೆ. ವಿವೇಕ ಜ್ಞಾನ ಉದಯವಾಯಿತು, ಅವನು ವಿವೇಕದಿಂದ ಇರುತ್ತಾನೆ. ಇದು ಯಾವುದು ಅತಿ ಮಾಡೋದಕ್ಕೆ ಹೋಗದೇನೆ ಅವನು ಸಹಜ ಸ್ಥಿತಿಯಲ್ಲಿ ಇರುತ್ತಾನೆ. ಎಂಥ ಅದ್ಭುತವಾದಂತಹ ಸಹಜ ಸ್ಥಿತಿಯಲ್ಲಿ ಅವರು ಬಾಳಿದರು. ಅವರ ಬಂಧುಗಳೆಲ್ಲ ಎಂತೆಂಥ ಹುಚ್ಚ